ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಾತ್ಪರ ಪರಮಾತ್ಮನನ್ನು ಎಲ್ಲರೂ ಸ್ಮರಿಸುತ್ತಾ ಧರ್ಮಪಿತ ಅಪ್ಪ ಬಸವಣ್ಣನವರ ಪಾದಗಳಲ್ಲಿ ಪಡಮಿಟ್ಟು ಪೂಜ್ಯ ಲಿಂಗಾನಂದ ಅಪ್ಪಾಜಿ ಮಾತಾಜಿಯವರನ್ನು ಎಂದೆಂದೂ ಎಲ್ಲರೂ ಸ್ಮರಿಸುತ್ತಾ ಈ ಕಾರ್ಯಕ್ರಮದ ಸನ್ನಿಧಿ ವಹಿಸಿರ್ತಕ್ಕಂಥ ಪೂಜ್ಯ ಸ್ವಾಮೀಜಿಯವರ ಪಾದಗಳಲ್ಲಿ ಪಡಮಟ್ಟು ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಒಂದು ಗಣ್ಯಮಾನ್ಯರಿಗೂ ಶರಣರಿಗೂ ಶರಣ ತಂದೆ ತಾಯಿಗಳಿಗೂ ಮುದ್ದು ಮಕ್ಕಳಿಗೂ ನನ್ನ ಅನಂತ ಕೋಟಿ ಶರಣಾರ್ಥಿಗಳು. ಶರಣಾರ್ಥಿ ಹೇಳಿದಾಗ ಪ್ರತಿಯಾಗಿ ನೀವು ಹೇಳಬೇಕು. ಗುರುಗಳೇ ಹೇಳ್ತಾರೆ ಶರಣಾರ್ಥಿ ಅಂತ. ನಾವದು ಋಣ ಇಟ್ಕೋಬಾರ್ದು. ಯಾಕಂದರೆ ಗುರು ಋಣ ತಾಯಿ ಋಣ ತೀರ್ಸೋಕ್ಕಾಗಲ್ಲ. ಅಂಥ ಜ್ಞಾನಿಗಳು ಗುರುಗಳು ಮಹಾನ್ ವ್ಯಕ್ತಿಗಳು ಶರಣಾರ್ಥಿ ಹೇಳಿದಾಗ ನಾವು ಪ್ರತಿಯಾಗಿ ಶರಣಾರ್ಥಿ ಅಂತ ಹೇಳ್ಬೇಕು. ಸಂಕೋಚ ಪಟ್ಕೋಬಾರ್ದು, ಅದ್ರಾಗೆ ನಾಚಿಕೆ ಪಟ್ಕೋಬಾರ್ದು. ಆ ರೀತಿ ನಿಜವಾಗ್ಲೂ ಈ ಕಾರ್ಯಕ್ರಮನ ನೈತಿಂದ ನೋಡ್ತಿದ್ದೀನಿ. ತುಂಬ ಸಂತೃಪ್ತಿ, ತುಂಬ ಖುಷಿ ಅನಿಸುತ್ತೆ, ತುಂಬ ಆನಂದ ಅನಿಸುತ್ತೆ. ಯಾಕೆಂದರೆ ಈ ಆನಂದ ತೃಪ್ತಿ ಯಾವ ಬಂಗಾರದ ಗಟ್ಟಿ ಕೊಟ್ಟರೂ ಸಿಗಲ್ಲ, ಏನು ಕೊಟ್ಟರೂ ಸಿಗಲ್ಲ. ಯಾಕಂದರೆ ಸ್ವಾಮೀಜಿಯವರು ಒಂದು ಆರೋಗ್ಯದ ಒಂದು ದೃಷ್ಟಿಯಿಂದ ಆರೋಗ್ಯನೂ ಕೊಡ್ತಾರೆ, ಆರೋಗ್ಯದ ಜ್ಞಾನವನ್ನು ನೀಡ್ತಾರೆ, ನಿತ್ಯ ಜ್ಞಾನವನ್ನು ನೀಡ್ತಾರೆ, ಪ್ರಸಾದ ಜ್ಞಾನವನ್ನು ನೀಡ್ತಾರೆ. ಎಲ್ಲ ಸಮೃದ್ಧ ಸಿಗೋದ್ರಿಂದ ಭಕ್ತರು ಶರಣರು ಸಂತೃಪ್ತರಾಗಿರೋಕ್ಕೆ ಸಾಧ್ಯ. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ಎತ್ತೆತ್ತ ನೋಡಿದರೆ ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಡಿದರೆ ಭಕ್ತಿ ಎಂಬ ರಸವಯ್ಯ. ಗುರುವು ಬಸವಣ್ಣನಿಂದ, ಲಿಂಗವು ಬಸವಣ್ಣನಿಂದ, ಜಂಗಮು ಬಸವಣ್ಣನಿಂದ, ಪಾದೋದಕ ಪ್ರಸಾದವೆಲ್ಲವೂ ಬಸವಣ್ಣನಿಂದ. ಇಂತಿವೆಲ್ಲವ ನಿವೇದಿಸಿದನಾಗಿ. ನಿಜವಾಗ್ಲೂ ಆ ವಚನ ನೆನೆಸ್ಕೊಂಡ್ಬಿಟ್ರೆ ಎತ್ತೆತ್ತ ನೋಡಿದರೆ ಅತ್ತತ್ತ ಬಸವನೆಂಬ ಬಳ್ಳಿ. ಎಲ್ಲಿ ಹಬ್ಬಿದೆ ಬಸವನೆಂಬ ಬಳ್ಳಿ? ಮನುಗುಂಡಿ ಗ್ರಾಮದಲ್ಲಿ ಹಬ್ಬಿದೆ. ಎಂಥ ಬಳ್ಳಿ? ಪೂಜ್ಯ ಬಸವಾನಂದ ಸ್ವಾಮೀಜಿಯವರನ್ನ ಬಳ್ಳಿ, ಒಂದು ಸದೃಢವಾದ ಬಳ್ಳಿ, ವಿಶೇಷವಾದ ಬಳ್ಳಿ. ಆ ಬಳ್ಳಿಯಲ್ಲಿ ಹರಳಿರುವ ಹೂವುಗಳು ಹೆಂಗೆ ಹರಳಿದವನು ಮನಗುಂಡಿ ಸುತ್ತಮುತ್ತ ಗ್ರಾಮದಲ್ಲಿ. ನಿಜವಾಗ್ಲೂ ಇವತ್ತು ಪಥಸಂಚಲನದಲ್ಲಿ ನೋಡಿದೆ, ಎಂತೆಂಥ ಶರಣರ ಬಳ್ಳಿ ಹರಡಿದವಲ್ಲ. ಪುಟ್ಟು ಮಕ್ಕಳು ಕಂದವು ಸಮೇತ ಎಷ್ಟು ಶರಣಾಗತಿ ಭಕ್ತಿ ಇದೆಯಲ್ಲ. ಎಷ್ಟು ಪೂಜ್ಯ ಅಪ್ಪಾಜಿ ಸ್ವಾಮೀಜಿಯವರು ಎಷ್ಟು ಕಷ್ಟಪಟ್ಟು ಪ್ರಚಾರ ಮಾಡಿರ್ಬೋದು ಈ ಜಾಗದ ಬಂದು. ಯಾಕಂದರೆ ಈ ಜಾಗ ಸಾಮಾನ್ಯದಲ್ರಿ. ಶರಣರು ಮಹಾತ್ಮರು ಓಡಾಡಿದ ಜಾಗ ಆಗಿದ್ದರಿಂದ ಆ ಮಹಾತ್ಮರು ಪೂಜ್ಯ ಸ್ವಾಮೀಜಿಯವರೇ ಆಗಿದ್ದಾರೆ. 770 ಜನ ಅವರಗಣಗಳನ್ನು ಅನುಭವ ಮಂಟಪವನ್ನು ನಾವು ನೋಡಲಿಲ್ಲ. ಆದರೆ ನಾವಿಲ್ಲಿ ಪ್ರತಿದಿನ ನೋಡ್ತಾ ಇದ್ದೀವಿ. ಮನೆಗುಂಡಿ ಮಹಾಮನೆಯಲ್ಲಿ ಅನುಭವ ಮಂಟಪವನ್ನು ಕಾಣ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ. ಅಲ್ಲಿ ಯಾರಿದ್ದಾರೆ ಅನುಭವ ಮಂಟಪದಲ್ಲಿ? 770 ಜನ ಅಮರಗಣಗಳಲ್ಲಿ ಯಾವ ಒಂದು ಶರಣರಾಗಿದ್ದರು, ಮಹಾತ್ಮರಾಗಿದ್ದರು, ಆ ಗುರುಗಳೇ ಬಸವಾನಂದರಾಗಿ ಇವತ್ತು ಬಂದಿದ್ದಾರೆ. ನಿಜವಾಗ್ಲೂ ಇದು ಸಾಮಾನ್ಯ ವಿಷಯವಲ್ಲ. ಇದು ಎಲ್ಲರಿಗೂ ನಮ್ಮ ನಿಮ್ಮಂಥವ್ರಿಗೆ ಸಾಧ್ಯ ಆಗೋಂಥದ್ದಲ್ಲ. ನೋಡ್ರಿ, ಇಂಥ ಜಾಗದಾಗ ಮಠ ಕಟ್ಟಿ ಆರೋಗ್ಯ ಮತ್ತು ಸಂತೃಪ್ತಿ, ಮಾನಸಿಕ ವ್ಯಕ್ತಿಗಳು ಬರ್ಬೇಕಿಲ್ಲಿ ಬೇಗ ಗುಣ ಆಗ್ತಾರಂತ ಹೇಳ್ಬೋದು. ಯಾಕಂದರೆ 2-3 ರೀತಿಯಿಂದ ಆರೋಗ್ಯ ಸಿಗ್ತಾ ಇರೋದು ಇಲ್ಲಿ. ಯಾಕಂದರೆ ಬರೇ ಧರ್ಮ ಹೇಳ್ಕೊಂಡು ಹೋದ್ರಾಗಲ್ಲ, ಆರೋಗ್ಯನೂ ಬೇಕು, ಆಮೇಲೆ ನೆತ್ತಿ ಪ್ರಸಾದನೂ ಬೇಕು, ಹೊಟ್ಟೆ ಪ್ರಸಾದನೂ ಬೇಕು. ಎಲ್ಲವೂ ಸಮೃದ್ಧವಾಗಿ ಸಿಗ್ತಾ ಇದೆ ಇಲ್ಲಿ. ಆ ರೀತಿ ಪೂಜ್ಯ ಸ್ವಾಮೀಜಿಯವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ನಾನು ಬಹಳ ಮಠಗಳ ಕಡೆಗೆ ಎಲ್ಲ ಕಡೆ ಹೋಗಿ ಬಂದಿದ್ದೀನಿ. ಆದರೆ ಇಲ್ಲಿ ಪರಿಪೂರ್ಣವಾಗಿ ಸಿಗ್ತಾ ಇದೆ ಅಂತ ಹೇಳ್ಬೋದೇನೋ ಅನಿಸುತ್ತೆ ನನಗೆ. ಅಷ್ಟು ಖುಷಿ ಅನಿಸುತ್ತೆ. ನಾನೇನು ಮಾತುಗಾರರೆಲ್ಲ ಪ್ರವಚನ ಮಾಡೋಕ್ಕೆ ಬರಲ್ಲ. ಸ್ವಾಮೀಜಿಯವರು ಹೇಳಿದ್ದಕ್ಕೆ ಅವ್ರ ಮಾತು ಮೀರಬಾರ್ದಂತ 2 ಮಾತನ್ನು ಹೇಳಿದೆ. ಇಷ್ಟನ್ನು ಹೇಳ್ತಾ ನನ್ನೆರಡು ಮಾತನ್ನು ಗುರುವಿನ ಪಾದಕ್ಕೆ ಅರ್ಪಿಸ್ತಾ ಶರಣಾರ್ಥಿ. ಶರಣೀಯರಾದ ತಾಯಿ ಅಕ್ಕಮಹಾದೇವಿಯವರು ಬಸವಾನಂದಪ್ಪ ಅವರ ಒಂದು ಕೊಡುಗೆ ಮತ್ತು ಪ್ರಪಂಚಕ್ಕೆ ಈ ನಾಡಿಗೆ ಕೊಟ್ಟಂಥ ಅವರ ಒಂದು ಆರೋಗ್ಯದ ಹಿನ್ನೆಲೆಯಾಗಿ ಕುರಿತು ಬಹಳ ಚೆನ್ನಾಗಿ ಪ್ರಸ್ತಾಪ ಮಾಡಿದರು. ಮೊನ್ನೆ ದಿನ ಚಿತ್ರದುರ್ಗದಿಂದ ಅವರು ಮನಗುಂಡಿ ಗ್ರಾಮದಲ್ಲಿ ಉಳ್ಕೊಂಡಿದ್ದರು. ಮಧ್ಯಾಹ್ನ ಟೈಮ್ ಒಳಗೆ 1 ನಿಮಿಷದೊಳಗೆ ಹೇಳ್ತೇನೆ, ನೇರವಾಗಿ ಮಾತಾಡಿದರು.
ಅವರು ವೆಹಿಕಲ್ ಇದ್ದಿದ್ದಿಲ್ಲ. ನಾವಲ್ಲಿ ಬಸವೋತ್ಸವ ಅನ್ನುವಂಥ ಒಂದು ಗ್ರಂಥವನ್ನು ನಾವು ಮನಗುಂಡಿ ಗ್ರಾಮದೊಳಗೆ ಅದನ್ನು ಮನೆ ಮನೆಗೆ ಹಂಚ್ತಾ ಇದ್ದೀವಿ. ಅವ್ರ ಕಡೆ ನಾವು ಭೇಟಿಯಾಗಿ ಹೋಗಿ ಅಮರ ಹಿಂಗೆ ಮಾಮನೆಗೆ ಬಂದಿದ್ದೀನಿ ಅಂದಾಗ ನಾವು ವೆಹಿಕಲ್ ವ್ಯವಸ್ಥೆ ಮಾಡಿದ್ವಿ. ಮಾಮನೆಯಿಂದ ಒಂದು ಗಾಡಿ ಬರ್ತಿದ್ವಿ. ಭಾಳ ಅದ್ಭುತವಾದಂಥ ಕೆಲಸ ಮಾಡತ್ತೀರಪ್ಪ, ಬಸವಣ್ಣನ ಕೆಲಸ ಮಾಡಿರಿ, ಎಲ್ಲೋ ಮಾಡಿರಿ, ಯಾರೋ ಮಾಡಿರಿ. ಬಸವನಾಡಿನಲ್ಲಿ ಬಸವಣ್ಣನವರ ಒಂದು ಇನ್ನೂ ಪರಂಪರೆಯನ್ನು ಉಳಿಬೇಕನ್ನುವಂಥದ್ದು ನಮಗೆ ಸಲಹೆಯನ್ನು ನೀಡಿದ್ರು. ಅಂಥವರು ತಾಯಿ ಭಾಳ ಚೆನ್ನಾಗಿ ಪ್ರಸ್ತಾಪ ಮಾಡಿದ್ರು. ಅವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಈಗ ಒಂದು ವಚನ ಗಾಯನ ಮುಂದುವರಿತಾ ಇದೆ. ಅವರಿಗೆ ಪರಮ ಪೂಜ್ಯ ಬಸವಾನಂದ ಮಹಾಸ್ವಾಮೀಜಿಯವರಿಂದ ಗೌರವ ಸಮರ್ಪಣೆ ಹಾಗೂ ಆಶೀರ್ವಾದ. ಓಂ ಶ್ರೀ ಗುರು ಬಸವ ಲಿಂಗಾಯ